ಪಟ್ಟಾಭಿ ಏನು ಹೇಳ್ತಾನಂದರೆ, ನನಗೆ ನನ್ನ ಮಡದಿಯಾದ ಹೇಮ ಮೇಲೆ ಅನುಮಾನ ಇದೆ ಅಂತ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಮ ಯಾಕೆ ಅಂತ. ಆಗ ಪಟ್ಟಾಭಿ ಹೇಳ್ತಾನೆ, ಆಸ್ತಿಯ ವಿಚಾರವಾಗಿ ನನಗೂ ಅಣ್ಣನಿಗೂ ಮನಸ್ತಾಪ ಆಗಿರೋದು ಹೇಮನಿಗೂ ಗೊತ್ತು. ಅವಳು ಆಸ್ತಿಗೋಸ್ಕರ ದಿನ ಜಗಳ ಮಾಡ್ತಾಯಿದ್ಲು. ಒಂದು ದಿನ ಏನಾಯಿತು ಅಂದರೆ, ಡಿನ್ನರ್ ಟೈಮ್, ಆಗ ಉಷಾ ಮನೆಯಲ್ಲಿ ಇರೋದಿಲ್ಲ. ಆಗ ಹೇಮಾನೇ ಅಣ್ಣನಿಗೆ ಊಟ ಕೊಡ್ತಾಳೆ. ಊಟ ಕೊಡ್ತಾ ಆಸ್ತಿ ಬಗ್ಗೆ ಆರ್ಗ್ಯೂ ಮಾಡೋಕ್ಕೆ ಶುರು ಮಾಡ್ತಾಳೆ. ಇಬ್ರಿಗೂ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಇವಳು ಆಸ್ತಿ ಬೇಕು ಅಂತ, ರಾಜನ್ ಕೊಡೋದಿಲ್ಲ ಅಂತ. ಹೀಗೆ ಹೀಟೆಡ್ ಆರ್ಗ್ಯುಮೆಂಟ್ ಆಗಿ ರಾಜನ್ ಅಲ್ಲಿಂದ ಊಟ ಮಾಡದೆ ಎದ್ದು ಹೊರಟೋದ. ಆಗ ನಾನು ನನ್ನ ಮಡದಿ ಹತ್ರ ಕೇಳಿದೆ, ನೀನು ಯಾಕೆ ಮಾತಾಡೋಕ್ಕೆ ಹೋದೆ, ನಾನು ಮಾತಾಡ್ತಾ ಇದ್ನಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ಸಾಕು ನಾವು ಇಷ್ಟು ದಿನ ಶಾಂತವಾಗಿ ನಡ್ಕೊಂಡಿದ್ದು, ಇನ್ಮೇಲೆ ಈ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ, ನಾನು ಆಸ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಹೇಮ ಒಬ್ಬಳು ಹಿಸ್ಟರಿಕಲ್ ವುಮನ್. ಅವಳಿಗೆ ಕೋಪ ಬಂದರೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ತನ್ನ ಕಂಟ್ರೋಲ್ನ ಕಳ್ಕೊಂಡು ಅವಳು ಏನು ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಾಗಲ್ಲ, ಆ ರೀತಿ ನಡ್ಕೊಳ್ತಾಳೆ. ಆದ್ದರಿಂದ ನನ್ನ ಊಹೆ ಏನು ಅಂದರೆ, ಆ ಒಂದು ಹತ್ಯೆ ಆದ ದಿನ ಇವಳು ಅಲ್ಲಿ ಹೋಗಿರಬೇಕು. ಇವಳಿಗೂ ಅಣ್ಣನಿಗೂ ಏನೋ ಆರ್ಗ್ಯುಮೆಂಟ್ ಆಗಿದೆ. ಆ ಸಮಯದಲ್ಲಿ ಇವಳು ತನ್ನ ಕಂಟ್ರೋಲ್ನ ಕಳ್ಕೊಂಡು ಅವನ್ನ ಶೂಟ್ ಮಾಡಿರಬಹುದು ಅಂತ ಪಟ್ಟಾಭಿ ಹೇಳ್ತಾನೆ. ಪಟ್ಟಾಭಿ ಹೇಳಿದ್ದನ್ನ ಕೇಳಿಸ್ಕೊಂಡಂತಹ ಇನ್ಸ್ಪೆಕ್ಟರ್ ಮತ್ತು CID ಏನು ಮಾಡ್ತಾರಂದರೆ, ಒಬ್ಬ ಕಾನ್ಸ್ಟೇಬಲ್ನ ಕರೆದು, ಪಟ್ಟಾಭಿನ ನೀವು ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರ ಸ್ಟೇಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇವರು ಹೇಮ ಹತ್ರ ಬರ್ತಾರೆ. ಇನ್ಸ್ಪೆಕ್ಟರ್ ಹೇಮ ಹತ್ರ ಕೇಳ್ತಾರೆ, ಈ ಕೊಲೆಯ ಬಗ್ಗೆ ನಿಮ್ಗೇನಾದರೂ ಗೊತ್ತಾ ಅಂತ. ಅವಳು ತುಂಬ ಒಂದು ಆ್ಯರೋಗೆಂಟಾಗಿ ಆನ್ಸರ್ ಮಾಡ್ತಾಳೆ. ಏನಂದರೆ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗೇನು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ. ಆಗ CID ಬರ್ತಾನೆ. ಅವನು ಹೇಳ್ತಾನೆ, ಸರಿ ಆಯಿತು, ನಿಮ್ಮ ಗಂಡ ಪಟ್ಟಾಭಿ ಇದ್ದಾನಲ್ಲ, ಅವನ್ನ ನಾವು ಅರೆಸ್ಟ್ ಮಾಡಿದ್ದೀವಿ, ಮೋಸ್ಟ್ಲಿ ಅವನೇ ಕೊಲೆ ಮಾಡಿರಬೇಕು ಅಂತ. ಆಗ ಅವಳು ಹೇಳ್ತಾಳೆ, ಇಲ್ಲ ಅವ್ರು ಕೊಲೆ ಮಾಡೋದಿಲ್ಲ, ಅವರು ಇನ್ನೋಸೆಂಟು ಅಂತ. ಮತ್ತು ನಿನಗೇನು ಗೊತ್ತೋ ಅದನ್ನು ಹೇಳು ಅಂತ ಹೇಳ್ತಾರೆ. ಆಗ ಹೇಮ ಹೇಳ್ತಾಳೆ, ನನಗೊಬ್ಬರ ಮೇಲೆ ಅನುಮಾನ ಇದೆ ಅಂತ. ಯಾರು ಅಂತ ಕೇಳಿದಾಗ ಅಂಬುಜಾ ಅಂತ ಹೇಳ್ತಾರೆ. ಈ ಅಂಬುಜಾ ಯಾರು ಅಂತ ಕೇಳಿದಾಗ ಹೇಮ ಹೇಳ್ತಾಳೆ, ಅಂಬುಜಾ ಒಬ್ಬಳು ಡ್ಯಾನ್ಸರ್. ಅವಳಿಗೂ ರಾಜನ್ಗೂ ಒಂದು ಸಂಬಂಧ ಇತ್ತು. ಅಂಬುಜಾ ಒಂದು ದಿನ ಪಾರ್ಕ್ನಲ್ಲಿ ರಾಜನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಏನಾಗಿದೆ ಅಂದರೆ, ಅಂಬುಜಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳು ಆ ವಿಚಾರವನ್ನು ರಾಜನ್ ಹತ್ರ ಹೇಳಿ ನನ್ನ ಬೇಗ ಮದುವೆ ಮಾಡ್ಕೊ ಅಂತ ಕೇಳ್ಕೊಂಡ್ಳು. ಆಗ ರಾಜನ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ದ ಅಂತ ಹೇಳ್ತಾಳೆ. ಈ ಒಂದು ಕೊಲೆ ನಡೆದ ದಿನ ಅಂಬುಜಂ ರಾಜನ್ನ ಮೀಟ್ ಮಾಡಿರಬೇಕು. ಅವರಿಬ್ಬರ ನಡುವೆ ಈ ಮದುವೆ ಬಗ್ಗೆ ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಆಗಿರಬೇಕು. ಆ ಸಂದರ್ಭದಲ್ಲಿ ಅಂಬುಜಾ ರಾಜನ್ನ